ಹಲೋ ಫ್ರೆಂಡ್ಸ್, ಒಂದು 2 ದಿನದಿಂದ ಒಂದೇ ಕಾಂಟ್ರವರ್ಸಿ ಎಲ್ಲ ಕಡೆ ತುಂಬಾ ಕೇಳಿ ಬರ್ತಿದೆ. ಅದೇನೆಂದರೆ ಡಿ ಬಾಸ್ ಹಾಗೂ ಉಮಾಪತಿ ನಡುವಿನ ಕಾಂಟ್ರವರ್ಸಿ. ಡಿ ಬಾಸ್ ಅವರು ಹೇಳಿದ ಒಂದು ಪದ ಎಲ್ಲ ಕಡೆ ದೊಡ್ಡ ಕಾಂಟ್ರವರ್ಸಿಯನ್ನೇ ಕ್ರಿಯೇಟ್ ಮಾಡ್ತು. ಹಾಗೂ ಇಂದಿಗೂ ಕೂಡ ಈ ಸುದ್ದಿ ತುಂಬಾ ಟ್ರೆಂಡಿಂಗಲ್ಲಿ ಕಂಡು ಬರ್ತಾ ಇದೆ. ಡಿ ಬಾಸ್ ಅವರು ಯಾವುದೇ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಅದು ಟ್ರೆಂಡಿಂಗಲ್ಲಿ ಇದ್ದೇ ಇರುತ್ತದೆ. ಯಾಕಂದರೆ ಅವರಿಗಿರುವಷ್ಟು ಅಭಿಮಾನಿಗಳು ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ. ಆದ್ದರಿಂದ ಯಾವುದೇ ಒಂದು ಸುದ್ದಿ ಹೊರಬಂದರೆ ಅದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೂ ಯೂಟ್ಯೂಬ್ ಚಾನೆಲ್ಗಳಲ್ಲಿ ತುಂಬಾ ಹರಿದಾಡುತ್ತೆ. ಡಿ ಬಾಸ್ ಅವರ ಈ ವಿವಾದದ ಬಗ್ಗೆ ಎಷ್ಟೋ ಜನ ಸೆಲೆಬ್ರಿಟೀಸ್ಗಳು ಕೂಡ ಮಾತನಾಡಿದ್ದಾರೆ. ಇಂದು ಧ್ರುವ ಸರ್ಜಾ ಅವರಿಗೆ ಇದರ ಬಗ್ಗೆ ಕೇಳಿದಾಗ ಒಂದು ಮಾತನ್ನು ಹೇಳಿದರು. ಅದನ್ನು ಕೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಅದೇನೆಂದರೆ, ಉಮಾಪತಿ ನನ್ನ ಆತ್ಮೀಯ ಗೆಳೆಯ ಅಂತ ಧ್ರುವ ಸರ್ಜಾ ಅವರು ಹೇಳಿದರು. ಎಂದಿಗೂ ಕೂಡ ನಾನು ಉಮಾಪತಿನ ಬಿಟ್ಟು ಕೊಡಲ್ಲ ಎಂಬ ಮಾತನ್ನು ಕೂಡ ಧ್ರುವ ಸರ್ಜಾ ಅವರು ಡೈರೆಕ್ಟಾಗಿಯೇ ಹೇಳಿಬಿಟ್ರು. ಯಾರಿಗೂ ಕೂಡ ಇವರಿಬ್ಬರ ಗೆಳೆತನದ ಬಗ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ಯಾಕಂದರೆ ಉಮಾಪತಿ ಮತ್ತು ಧ್ರುವ ಸರ್ಜಾ ಅವರು ಎಂದಿಗೂ ಕೂಡ ಒಂದೇ ಸಿನಿಮಾದಲ್ಲಿ ಮಾಡಿದ್ದಿಲ್ಲ. ಮುಂದೆ ಮಾಡುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಧ್ರುವ ಸರ್ಜಾ ಅವರ ಈ ಹೇಳಿಕೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.